ಆತ್ಮೀಯರೇ ನಮಸ್ತೆ. ಇದು ಟ್ರೀ ಟಿವಿ ಕನ್ನಡ. ನಾನು ನವೀನ್ ಕುಮಾರ್ ಹೆಮ್ಮೆನ್. ಜನವರಿ 22, 2024 ಇದು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನೆರವೇರಿತ್ತು. ಕೋಟ್ಯಾಂತರ ಭಕ್ತರ ಬಹುಕಾಲದ ಕನಸು ನನಸಾಯಿತು. ಆದರೆ ಈ ಭವ್ಯ ಮಂದಿರ ನಿರ್ಮಾಣಕ್ಕೆ ಹಣ ಎಲ್ಲಿಂದ ಬಂತು? ಕೋಟ್ಯಾಂತರ ರೂಪಾಯಿ ದೇಣಿಗೆ ಹೇಗೆ ಸಂಗ್ರಹವಾಯಿತು? ಆ ಹಣವನ್ನು ಹೇಗೆ ಬಳಸಲಾಯಿತು? ಇತ್ತೀಚೆಗೆ ದೇಣಿಗೆಗೆ ಸಂಬಂಧಿಸಿದಂತೆ ಕೇಳಿ ಬರುತ್ತಿರುವ ಆರೋಪಗಳ ಸತ್ಯ ಏನು? ಈ ವಿಡಿಯೋದಲ್ಲಿ ಸಾರ್ವಜನಿಕವಾಗಿ ಲಭ್ಯವಿರುವ ವರದಿಗಳು, ಎಫ್ಐಆರ್ಗಳು, ವಿವಿಧ ಪಕ್ಷಗಳ ಹೇಳಿಕೆಗಳು ಮತ್ತು ಸಂಬಂಧಿತ ಸಂಸ್ಥೆಗಳ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ಮಾಹಿತಿ ನೀಡಲಾಗ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ಇನ್ನೂ ನಡೆಯುತ್ತಿದ್ದು, ಯಾವುದೇ ಆರೋಪಗಳು ನ್ಯಾಯಾಲಯದಲ್ಲಿ ಇನ್ನೂ ಸಾಬೀತಾಗಿಲ್ಲ. ಹಾಗಾದರೆ ಈ ಸಂಪೂರ್ಣ ವಿಷಯವನ್ನು ಪಿನ್ ಟು ಪಿನ್ ತಿಳಿದುಕೊಳ್ಳೋಣ. ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆ. ಅಯೋಧ್ಯೆಯ ರಾಮ ಮಂದಿರ ಒಂದು ದಿನದಲ್ಲಿ ನಿರ್ಮಾಣವಾಗಲಿಲ್ಲ. ಇದರ ಹಿಂದೆ ದಶಕಗಳ ಹೋರಾಟ, ನ್ಯಾಯಾಲಯದ ವಿಚಾರಣೆ ಮತ್ತು ಲಕ್ಷಾಂತರ ಭಕ್ತರ ನಂಬಿಕೆ ಇದೆ. 1992 ಬಾಬ್ರಿ ಮಸೀದಿ ಧ್ವಂಸ, ದೇಶದಾದ್ಯಂತ ಚರ್ಚೆ. 2019 ಸುಪ್ರೀಂ ಕೋರ್ಟ್ ವಿವಾದಿತ ಜಮೀನನ್ನು ರಾಮ ಮಂದಿರ ನಿರ್ಮಾಣಕ್ಕೆ ನೀಡುವ ತೀರ್ಪು. 2020 ಆಗಸ್ಟ್ 5 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭೂಮಿ ಪೂಜೆ. 2024 ಜನವರಿ 22 ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಸಮಾರಂಭ. ಮಂದಿರ ನಿರ್ಮಾಣ ಹಾಗೂ ದೇಣಿಗೆ ನಿರ್ವಹಣೆಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಚಿಸಲಾಯಿತು. ಹೇಗೆ ಸಂಗ್ರಹವಾಯಿತು ಸಾವಿರಾರು ಕೋಟಿ ದೇಣಿಗೆ? 2021ರಲ್ಲಿ ಟ್ರಸ್ಟ್ ದೇಶವ್ಯಾಪಿ ದೇಣಿಗೆ ಅಭಿಯಾನ ನಡೆಸಿತು. ಕೇವಲ 44 ದಿನಗಳಲ್ಲಿ ಸಾವಿರಾರು ಸ್ವಯಂ ಸೇವಕರು ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹಿಸಿದರು. ಸಾರ್ವಜನಿಕ ವರದಿಗಳ ಪ್ರಕಾರ ಸುಮಾರು 3500 ಕೋಟಿಗೂ ಹೆಚ್ಚು ದೇಣಿಗೆ ಸಂಗ್ರಹವಾಗಿದೆ ಎಂದು ಹೇಳಲಾಗಿದೆ. ದೇಶ ವಿದೇಶ ಭಾರತೀಯರು ದೇಣಿಗೆ ನೀಡಿದ್ದಾರೆ. ರೈತರು, ಕಾರ್ಮಿಕರು, ವ್ಯಾಪಾರಿಗಳು, ಉದ್ಯಮಿಗಳು ಸೇರಿದಂತೆ ಲಕ್ಷಾಂತರ ಜನರು ಪಾಲ್ಗೊಂಡರು. ₹1 ಲಕ್ಷಾಂತರ ರೂಪಾಯಿವರೆಗೆ ಭಕ್ತರು ದೇಣಿಗೆ ನೀಡಿದರು. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ದೇವಾಲಯಕ್ಕಾಗಿ ನಡೆದ ಅತಿದೊಡ್ಡ ದೇಣಿಗೆ ಅಭಿಯಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ದೇಣಿಗೆ ಹಣವನ್ನು ಎಲ್ಲಿ ಬಳಸಲಾಯಿತು? ಮೊದಲಿಗೆ ಮಂದಿರ ನಿರ್ಮಾಣಕ್ಕೆ ವೆಚ್ಚ ಮಾಡಲಾಯಿತು. ರಾಜಸ್ಥಾನದ ಬಂಸಿ ಪಹಾರ್ ಪ್ರದೇಶದ ಗುಲಾಬಿ ಶಿಲೆ ಬಳಕೆ. ಸುಮಾರು 70 ಎಕರೆ ವಿಸ್ತೀರ್ಣದ ಸಂಕೀರ್ಣ. 1000 ವರ್ಷ ಬಾಳಿಕೆ ಬರುವಂತೆ ಭೂಕಂಪ ನಿರೋಧಕ ವಿನ್ಯಾಸ. ಸ್ಥಳೀಯ ಶಿಲ್ಪಿಗಳು ಹಾಗೂ ಕುಶಲಕರ್ಮಿಗಳಿಂದ ಕಲ್ಲಿನ ಕೆತ್ತನೆ. ಇದರ ಜೊತೆಗೆ ಧರ್ಮಶಾಲೆ, ವೈದ್ಯಕೀಯ ಕೇಂದ್ರ, ರಸ್ತೆ ಅಭಿವೃದ್ಧಿ, ವಿದ್ಯುತ್ ಹಾಗೂ ಒಳಚರಂಡಿ ವ್ಯವಸ್ಥೆ, ಡಿಜಿಟಲ್ ಮ್ಯೂಸಿಯಂ ಮತ್ತು ರಾಮಾಯಣ ಥೀಮ್ ಪಾರ್ಕ್, ಹೀಗೆ ಹಲವು ಯೋಜನೆಗಳಿಗೆ ಹಣವನ್ನು ಬಳಸಲಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಆಗಲೇ ಎದ್ದಿದ್ದ ಪ್ರಶ್ನೆಗಳು. ಎಲ್ಲವೂ ವಿವಾದವಿಲ್ಲದೆ ನಡೆದಿಲ್ಲ. ಭೂ ಖರೀದಿ ವಿವಾದ, ಹಣಕಾಸು ಪಾರದರ್ಶಕತೆ, ನಕಲಿ ರಸೀದಿಗಳು, ಹೀಗೆ ಹಲವು ವಿವಾದಗಳು ಆಗಲೂ ಕೂಡ ಇದ್ದಿದ್ದವು. ದೇಣಿಗೆ ಹಾಗೂ ವೆಚ್ಚದ ಸಂಪೂರ್ಣ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲ ಎಂದು ಕೆಲವರು ಪ್ರಶ್ನಿಸಿದ್ದರು. ದೇಣಿಗೆ ಸಂಗ್ರಹದ ವೇಳೆ ಕೆಲವು ಕಡೆ ನಕಲಿ ರಸೀದಿಗಳ ಮೂಲಕ ವಂಚನೆ ನಡೆದ ಪ್ರಕರಣಗಳು ವರದಿಯಾಗಿದ್ದವು. ಇದಕ್ಕೆ ಟ್ರಸ್ಟ್ ಅಧಿಕೃತ ಸಂಗ್ರಹಕಾರರ ಮೂಲಕ ಮಾತ್ರ ದೇಣಿಗೆ ನೀಡಿ ಎಂದು ಮನವಿ ಮಾಡಿತ್ತು. ಟ್ರಸ್ಟ್ನ ಹೇಳಿಕೆಯ ಪ್ರಕಾರ ಎಲ್ಲ ದೇಣಿಗೆಗಳು ಬ್ಯಾಂಕ್ ಮೂಲಕ ಸ್ವೀಕರಿಸಲಾಗಿದ್ದು, ಚಾರ್ಟರ್ಡ್ ಅಕೌಂಟೆಂಟ್ ಮೂಲಕ ಆಡಿಟ್ ನಡೆಸಲಾಗುತ್ತದೆ. ಈಗ ಹೊಸದಾಗಿ ಎದ್ದಿರುವ ಆರೋಪಗಳು. ಜನವರಿ 22, 2024ರಂದು ರಾಮ ಮಂದಿರ ಉದ್ಘಾಟನೆ ಕೋಟ್ಯಂತರ ಭಕ್ತರಿಗೆ ಭಾವನಾತ್ಮಕ ಕ್ಷಣವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಂದಿರ ದೇಣಿಗೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಹಲವು ಗಂಭೀರ ಆರೋಪಗಳು ಕೇಳಿಬಂದಿವೆ. ದೇಣಿಗೆ ಹಣ ದುರುಪಯೋಗದ ಆರೋಪ. ದೇಣಿಗೆ ಪೆಟ್ಟಿಗೆಗಳಿಂದ ಸುಮಾರು 7ರಿಂದ 7.5 ಕೋಟಿ ಮೌಲ್ಯದ ನಗದು ಹಾಗೂ ಬೆಲೆ ಬಾಳುವ ವಸ್ತುಗಳು ದುರುಪಯೋಗ ನಡೆದಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ಸಿಸಿಟಿವಿ ಕುರಿತು ಆರೋಪ. ಹಣ ಎಣಿಸುವ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸಲಾಗಿತ್ತು ಎಂಬ ಆರೋಪ ತನಿಖೆ ವೇಳೆ ಕೇಳಿಬಂದಿದೆ. ಚಿನ್ನಾಭರಣದ ದಾಖಲೆ ಕುರಿತು ಪ್ರಶ್ನೆ. ಭಕ್ತರು ಅರ್ಪಿಸಿದ ಕೆಲವು ಚಿನ್ನಾಭರಣಗಳ ದಾಖಲೆ ಕುರಿತು ಪ್ರಶ್ನೆಗಳು ಎದ್ದಿವೆ. ಹಣ ಎಣಿಕೆ ಪ್ರಕ್ರಿಯೆ. ಟ್ರಸ್ಟ್ ನಗದು ಎಣಿಕೆ ಕಾರ್ಯವನ್ನು SBI ಮೂಲಕ ನಡೆಸಲಾಗುತ್ತಿತ್ತು ಎಂದು ತಿಳಿಸಿದೆ. ಈ ಪ್ರಕ್ರಿಯೆಯಲ್ಲಿ ಖಾಸಗಿ ಸಂಸ್ಥೆಯ ಪಾತ್ರದ ಬಗ್ಗೆ ಕೂಡ ತನಿಖೆಯಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ವರದಿಯಾಗಿದೆ.
ಎಸ್ಐಟಿ ತನಿಖೆ. ಈ ಆರೋಪಗಳ ಕುರಿತು ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿದೆ. ಸಾರ್ವಜನಿಕ ವರದಿಗಳ ಪ್ರಕಾರ ತನಿಖೆಯ ಆಧಾರದ ಮೇಲೆ ಹಲವು ಮಂದಿಯನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಟಿನ್ನು ಯಾದವ್, ರಾಮಶಂಕರ್ ಮಿಶ್ರಾ, ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಅವಿನಾಶ್ ಶುಕ್ಲಾ, ಮನೀಶ್ ಯಾದವ್, ಸುಭಾಷ್ ಶ್ರೀವಾಸ್ತವ, ಕರುಣೇಶ್ ಪಾಂಡೆ ಇವರ ವಿರುದ್ಧ ವಿವಿಧ ಕಾನೂನು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ವರದಿಯಾಗಿದೆ. ಈ ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದ್ದು, ಆರೋಪಗಳು ನ್ಯಾಯಾಲಯದಲ್ಲಿ ಇನ್ನೂ ಸಾಬೀತಾಗಿಲ್ಲ. ಕೆಲವರ ಮನೆಗಳು ಹಾಗೂ ಬ್ಯಾಂಕ್ ಖಾತೆಗಳಿಂದ ಹಣ ವಶಪಡಿಸಿಕೊಳ್ಳಲಾಗಿದೆ ಎಂದು ತನಿಖಾ ಸಂಸ್ಥೆಗಳು ತಿಳಿಸಿರುವ ವರದಿಗಳಿವೆ. ರಾಜಕೀಯ ಪ್ರತಿಕ್ರಿಯೆಗಳು. ಈ ಪ್ರಕರಣದ ರಾಜಕೀಯ ವಲಯದಲ್ಲಿಯೂ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ನಾಯಕರು ಸ್ವತಂತ್ರ ತನಿಖೆ ನಡೆಸಬೇಕು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯಬೇಕು, ಉನ್ನತ ಅಧಿಕಾರಿಗಳ ಪಾತ್ರವನ್ನು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ತನಿಖೆ ನಡೆಯುತ್ತಿರುವುದರಿಂದ ಪೂರ್ಣ ಸತ್ಯ ಹೊರಬಂದ ನಂತರವೇ ಅಂತಿಮ ತೀರ್ಮಾನಕ್ಕೆ ಬರಬೇಕು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ರಾಮ ಮಂದಿರವು ಕೋಟ್ಯಾಂತರ ಭಕ್ತರ ನಂಬಿಕೆಯ ಪ್ರತೀಕ. ಈ ನಂಬಿಕೆಗೆ ಧಕ್ಕೆಯಾಗುವ ಯಾವುದೇ ಆರೋಪವನ್ನು ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆಗೆ ಒಳಪಡಿಸಬೇಕು. ಯಾರೇ ತಪ್ಪಿತಸ್ಥರಾಗಿದ್ದರೂ ಕಾನೂನಿನ ಮುಂದೆ ಉತ್ತರಿಸಬೇಕು. ಅದೇ ಸಮಯದಲ್ಲಿ ತನಿಖೆ ಪೂರ್ಣಗೊಳ್ಳುವವರೆಗೆ ಯಾರನ್ನು ತಪ್ಪಿತಸ್ಥರೆಂದು ನಿರ್ಧರಿಸುವುದು ಸರಿಯಲ್ಲ. ಸತ್ಯ ಹೊರಬರಲಿ, ನ್ಯಾಯ ದೊರೆಯಲಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.